ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋಲ್ಲೂ ಕೂಡ ನಾನು ನಿಮಗೆ ವಿಶೇಷವಾದಂಥ ಒಂದು ಗೇಮನ್ನು ತಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ನಿಮಗೆ ವಿಶೇಷವಾಗಿ ನಿಮಗೆ ಯಾವೊಂದು ಒಳ್ಳೆಯ ಸುದ್ದಿ ಬರಲಿದೆ ಅಥವಾ ಒಳ್ಳೆಯ ಸಂಕೇತವನ್ನು ದೇವರು ಕೊಡಬೇಕು ಅಂತ ನಿಮಗೆ ಬಯಸ್ತಾ ಇದ್ದಾನೆ, ಇದ್ರ ಬಗ್ಗೆ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಈ ಒಂದು ಪ್ರಿಡಿಕ್ಷನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಇಷ್ಟವಾದಂಥ ಒಂದು ದೇವರ ಇಷ್ಟವಾದಂತಹ ಒಂದು ಮಂತ್ರ ಇರುತ್ತಲ್ಲ, ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ. ಗೆಳೆಯರೆ, ಇದರ ಜೊತೆಗೆ ನಾನು ಒಂದು ವಾಟ್ಸಪ್ ಚಾನಲನ್ನು ಮಾಡಿದ್ದೀನಿ. ನಿಮಗೆ ಕಂಪ್ಲೀಟಾಗಿ ಒಂದು ಡೀಟೇಲ್ಸ್ ನಿಮಗೆ ಅದರ ಲಿಂಕ್ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ನೀವು ಚಾನಲ್ಗೆ ಜಾಯ್ನ್ ಆಗಿ, ಅಂದರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ನಿಮಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಅಥವಾ ವೀಡಿಯೋಗಳ ಲಿಂಕ್ಗಳೆಲ್ಲ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಆ ಒಂದು ಚಾನಲ್ಗೆ ಕೂಡ ನೀವು ಕೆಳಗಡೆ ಲಿಂಕ್ ಪ್ರೆಸ್ ಮಾಡಿ ನೀವು ಜಾಯ್ನ್ ಆಗಿ. ಇನ್ನು ವಿಡಿಯೋ ವಿಷಯಕ್ಕೆ ಬಂದರೆ, ನಿಮಗೆ ಇಲ್ಲಿ 2 ಪಿಕ್ಚರ್ಗಳು ಕಾಣಿಸ್ತಿದೆ. ನೀವು ನಿಮ್ಮ ಒಂದು ಇಷ್ಟ ದೇವರನ್ನು ನೆನೆಸ್ಕೊಂಡು ಯಾವ್ದಾದ್ರು ಒಂದು ನಂಬರನ್ನು ಆಯ್ಕೆ ಮಾಡ್ಬೋದು. ನೀವು ಇದರಲ್ಲಿ ಮೊದಲನೇದಾಗಿ 1ನೇ ನಂಬರನ್ನು ಆಯ್ಕೆ ಮಾಡಿದರೆ, ವಿಶೇಷವಾಗಿ ನಿಮಗೆ ಇಲ್ಲಿ ದೇವರು ಕೊಡ್ತಿರುವಂಥ ಒಂದು ಸಂಕೇತ ಏನಪ್ಪ ಅಂದರೆ, ನನಗಿಲ್ಲಿ ಕಾಣಿಸ್ತಿರೋದೇನೆಂದರೆ, ನಿಮ್ಮ ಒಂದು ರಿಲೇಷನ್ಶಿಪ್ಪು, ಅದು ನಿಮಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ಶಿಪ್ ಆಗಲಿ ಅಥವಾ ತಂದೆ ತಾಯಿ ರಿಲೇಷನ್ಶಿಪ್ ಆಗಲಿ, ಅಂದರೆ ನಿಮಗೆ ನಿಮ್ಮ ಒಂದು ಫ್ಯಾಮಿಲಿ ವಿಚಾರದಲ್ಲಾಗಲಿ ಯಾವುದೋ ಒಂದು ನಿಮಗೆ ಕ್ಲೋಸ್ ಇರೋರಿಂದ ನಿಮಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಅಂದರೆ ಎಮೋಷ್ನಲ್ಲಿ ಆಗಲಿ ಅಥವಾ ಒಂದು ಏನಂತಾರೆ ಮೆಂಟಲಿ ಅಂತಲೇ ಹೇಳ್ಬೋದು, ನಿಮಗೆ ತೊಂದರೆಗಳಾಗ್ತಿದೆ. ಅಂದರೆ ಅವರಿಂದ ಏನೋ ಒಂದು ಬೇಜಾರಾಗಲಿ ಅಥವಾ ಮನಸ್ತಾಪಗಳಾಗಲಿ ಅವರಿಂದ ನಿಮಗೆ ಆಗಿರುತ್ತೆ. ಅದರಿಂದ ನಿಮಗೆ ಸಾಕಷ್ಟು ತೊಂದರೆಗಳಾಗ್ತಿದೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಈ ಒಂದು ತೊಂದರೆಗಳೆಲ್ಲ ನಿಮಗೆ ಇವಾಗ ಆಗ್ತಿರುತ್ತೆ, ಬಟ್ ಹೋಗ್ತಾ ನಿಮಗೆ ಸ್ವಲ್ಪ ಕೆಲವೊಂದು ದಿನಗಳಲ್ಲಿ ಇವೆಲ್ಲವೂ ಕೂಡ ನಿಮಗೆ ಕಮ್ಮಿ ಆಗುತ್ತೆ ಅಂತ ನಿಮಗೆ ದೇವರು ಸಂಕೇತವನ್ನು ಕೊಡ್ತಾ ಇದೆ. ಹಾಗೆ ಆ ರಿಲೇಷನ್ಶಿಪ್ ಅಥವಾ ಏನೇ ಆ ಬಾಂಡ್ ಇರಲಿ, ನಿಮಗೆ ಇನ್ನೂ ಹೆಚ್ಚಾಗಿ ಇಂಪ್ರೂವ್ ಆಗುತ್ತೆ. ಈ ಒಂದು ಜಗಳ ಆಗಿರೋದ್ರಿಂದ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗಿ ಬೆಳೆಯುತ್ತೆ, ಹಾಗೆ ಮನಸ್ತಾಪಗಳು ಕಮ್ಮಿ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇನ್ನು ಇದಲ್ಲದೆ ನಿಮಗೆ ನಿಮ್ಮ ಕರಿಯರ್ನಲ್ಲೂ ಅಷ್ಟೇ, ನೀವು ಕರಿಯರಲ್ಲಿ ಆಲ್ರೆಡಿ ಕೆಲಸದಲ್ಲಿದ್ದೀರಾ ಅಂದರೆ, ಯಾವೊಂದು ಕೆಲಸಕ್ಕೆ ನಾನು ಮುಂದೆ, ಅಂದರೆ ಯಾವೊಂದು ಕಂಪ್ನಿಗೆ ಮುಂದೆ ಜಾಯ್ನ್ ಆಗಬೇಕು, ಅಥವಾ ಇನ್ನು ಕೆಲವೊಬ್ರಿಗೆ ಏನಾಗಿರುತ್ತೆ ಅಂದರೆ, ಇನ್ನೂ ಕೆಲಸ ನೋಡ್ತಾ ಇರ್ತಾರೆ, ಬಟ್ ಆದರೆ ಯಾವ ಕೆಲಸನೂ ಅಡ್ಜಸ್ಟ್ ಆಗ್ತಿರೋದಿಲ್ಲ. ಹಾಗಾಗಿ ತುಂಬ ಒಂದು ಕನ್ಫ್ಯೂಷನ್ ಇರುತ್ತೆ, ನನಗೆ ಕೆಲಸ ಸಿಗುತ್ತೋ ಇಲ್ವೋ, ಅಥವಾ ಯಾವ ರೀತಿ ನನಗೆ ಏನಾಗುತ್ತೆ ಮುಂದೆ ಏನು ಅನ್ನೋ ಒಂದು ಫ್ಯೂಚರ್ ಬಗ್ಗೆ ಕೂಡ ತುಂಬ ಯೋಚನೆಗಳು ಅಥವಾ ಚಿಂತೆಗಳು ಇರುತ್ತೆ. ಆ ಎಲ್ಲ ಕನ್ಫ್ಯೂಷನ್ಗಳು ಕೂಡ ನಿಮಗೆ ಕ್ಲಿಯರ್ ಆಗುವಂಥ ಒಂದು ಸಮಯ ನಿಮಗೆ ಹತ್ತಿರ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕನ್ಫ್ಯೂಷನ್ ಇದೆ ಇವಾಗ, ಒಪ್ಕೊಳ್ತೀನಿ, ಬಟ್ ಆದರೆ ಹೋಗ್ತಾ ನಿಮಗೆ ಇರುವಂತಹ ಒಂದು ಕನ್ಫ್ಯೂಷನೆಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ, ನೀವೇನಾದರೂ ಕೆಲಸ ಹುಡುಕ್ತಿದ್ರೆ ಕೆಲಸ ಸಿಗ್ತಿಲ್ಲ ಅಂದರೆ ನಿಮಗೆ ಕೆಲಸ ಸಿಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಥವಾ ನಿಮಗೆ ಪರ್ಮನೆಂಟಾಗಿ ನಿಮಗೆ ಅದೇ ಕೆಲಸ ಸಿಗದೇ ಇದ್ದರು, ಅಂದರೆ ಅದೇ ನಿಮಗೆ ಬೇಕಾಗಿರುವಂಥ ಒಂದು ಕೆಲಸ ಸಿಗದೇ ಇದ್ದರೂ ಕೂಡ ಟೆಂಪ್ರರಿಯಾಗಿ ನೀವು ಮಾಡಬೇಕಾದಂಥ ಒಂದು ಒಳ್ಳೆಯ ಒಂದು ಕೆಲಸ ನಿಮಗೆ ಸಿಗುತ್ತೆ. ಕೆಲವೊಬ್ಬರಿಗೆ ಅವರ ಇಷ್ಟಪಟ್ಟಂಥ ಕೆಲಸನೂ ಕೂಡ ಸಿಗಬಹುದು. ಈ ಒಂದು ಕಾರಣದಿಂದಾಗಿ ನಿಮಗೆ ಇರುವಂತಹ ಒಂದು ಕರಿಯರ್ ರಿಲೇಟೆಡ್ ಟೆನ್ಷನ್ಗಳು, ತಲೆನೋವುಗಳು ಅಥವಾ ಏನೇ ಕನ್ಫ್ಯೂಷನ್ ಇದ್ದರೂ ಕೂಡ ಅದು ಕ್ಲಿಯರ್ ಆಗುವಂಥ ಒಂದು ಸಮಯ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಬರೀ ಕರಿಯರ್ ವಿಷಯದಲ್ಲಿ ಅಂತಲ್ಲ, ನೀವು ಯಾವುದೇ ಒಂದು ಕೆಲಸ ಆಗಬೇಕು ಅಥವಾ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇರ್ತೀರ, ಅಥವಾ ಏನೋ ಒಂದು ಅಚೀವ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಿರ್ತೀರ ತುಂಬ ದಿನಗಳಿಂದ ಅಥವಾ ಕೆಲವೊಂದು ವರ್ಷಗಳಿಂದನೇ ಇರ್ಬೋದು. ಆದರೆ ಅದಕ್ಕೆ ನಿಮಗೆ ಅಡೆತಡೆಗಳು ಅನ್ನೋದು ಬರ್ತಾನೆ ಇರುತ್ತೆ. ಯಾಕಂದರೆ ನಿಮಗೆ ಬಂದಿರೋವಂಥ ಈ ಒಂದು ರೀಡಿಂಗ್ಸಲ್ಲಿ ನಿಮಗೆ ನನಗೆ ಗೊತ್ತಾಗ್ತಿರೋ ಪ್ರಕಾರ ನಿಮಗೆ ಅಡೆತಡೆಗಳು ಅನ್ನೋದು ಬರ್ತಾನೆ ಇರುತ್ತೆ. ಇನ್ನೂ ಸ್ವಲ್ಪ ದಿನಗಳು ಬರ್ತಾ ಇರುತ್ತೆ. ಬಟ್ ಆದರೆ ನೀವು ನೀವೇನು ಟ್ರೈ ಮಾಡ್ತಿದ್ದೀರ ಅಥವಾ ನೀವೇನು ವರ್ಕ್ ಮಾಡ್ತಿದ್ದೀರ ಅದ್ರ ಮೇಲೆ ಅದನ್ನು ನಿಲ್ಸೋಕ್ಕೆ ಹೋಗಬೇಡಿ. ನಿಮಗೆ ಇವತ್ತೆಲ್ಲ ನಾಳೆ, ನಿಮಗೆ ಇವತ್ತು ಸಿಗದೇ ಇದ್ದರೂ ಕೂಡ, ಅಂದರೆ ತಕ್ಷಣಕ್ಕೆ ಸಿಗದೇ ಇದ್ದರೂ ಕೂಡ, ಮುಂದೊಂದು ದಿನ ನಿಮಗೆ ಕೆಲವೊಂದು ದಿನಗಳಲ್ಲೇ ನಿಮಗೆ ಅದಕ್ಕೆ ಒಂದು ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ಸಕ್ಸಸ್ ಅನ್ನೋದು ಅದರಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇದಲ್ಲದೆ ಇನ್ನೊಂದು ಮೆಸೇಜ್ ನಿಮಗೆ ಇಲ್ಲಿ ದೇವರು ಏನು ಕೊಡ್ತಾ ಇದ್ದಾರೆ ಅಂದರೆ, ನೀವು ತುಂಬ ಎಮೋಷ್ನಲ್ ಆಗ್ತೀರಾ. ಚಿಕ್ಕ ವಿಷಯಕ್ಕೂ ಕೂಡ ತುಂಬ ಎಮೋಷ್ನಲ್ ಆಗಿ ಕಣ್ಣೀರು ಹಾಕೋದಾಗಲಿ, ಇಂಥ ಸಾಕಷ್ಟು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಅವೆಲ್ಲವನ್ನು ಕೂಡ ನೀವು ಕಮ್ಮಿ ಮಾಡಬೇಕಾಗತ್ತೆ. ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಆದಷ್ಟು
ನೀವೆಷ್ಟು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಎಮೋಷ್ನಲ್ ಆಗದೇ ಆ ಒಂದು ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ನೀವು ನಿಮ್ಮ ಒಂದು ಲಕ್ಷ್ಯ ಏನಿರುತ್ತೆ, ಅಂದರೆ ಗುರಿ ಏನಿರುತ್ತೆ ಅದ್ರ ಕಡೆ ಮಾತ್ರ ನೀವು ಫೋಕಸ್ ಮಾಡಿದ್ರೆ ಮಾತ್ರ ನಿಮಗೆ ಜಯ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಎಮೋಷನ್ಸ್ನ ನೀವು ಆದಷ್ಟು ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ ನಿಮಗೆ ಬರ್ತಿರುವಂಥ ಒಂದು ಪ್ರಿಡಿಕ್ಷನ್ ಏನಪ್ಪ ಅಂದರೆ ನೀವು ಮೂವ್ ಆನ್ ಆಗಬೇಕು ನಿಮಗೆ ಸಿಗ್ತಿರುವಂಥ ಒಂದು ಪ್ರಿಡಿಕ್ಷನ್ ಏನಪ್ಪ ಅಂದರೆ ನೀವು ಮೂವ್ ಆನ್ ಆಗಬೇಕು ಅಂತ ಹೇಳ್ತಿದೆ. ಅದು ಯಾವ ವಿಷಯದಲ್ಲಿ ಅನ್ನೋದು ನಿಮಗೆ ಗೊತ್ತಿರುತ್ತೆ, ನಿಮ್ಮ ಲೈಫ್ಗೆ ನೀವು ರಿಲೇಟ್ ಮಾಡ್ಕೊಬೋದು. ಆದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿದ್ದರೆ ಅದರಿಂದ ನಿಮಗೆ ಬ್ರೇಕಪ್ ಆಗಿರುತ್ತೆ, ಬಟ್ ಅದರಿಂದ ನೀವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ತುಂಬ ನೀವು ಟೆನ್ಷನ್ ಮಾಡ್ಕೊಂಡಿರ್ತೀರ, ಅಥವಾ ಸಾಕಷ್ಟು ವಿಷಯಗಳನ್ನ ನೀವು ಮತ್ತೆ ಸಿಗ್ಬೋದಾ, ಮತ್ತೆ ಆ ರಿಲೇಷನ್ಶಿಪ್ ಸರಿ ಮಾಡ್ಬೋದಾ, ಇಂಥ ಸಾಕಷ್ಟು ಯೋಚನೆಗಳನ್ನ ನೀವು ಮಾಡಿರ್ತೀರ. ಈ ಒಂದು ಪ್ರಿಡಿಕ್ಷನ್ ಏನು ತೋರಿಸ್ತಾ ಇದೆ ಅಂದರೆ ನೀವು ಮೂವ್ ಆನ್ ಆಗಬೇಕು ಅಂದರೆ ಆ ಒಂದು ರಿಲೇಷನ್ಶಿಪ್ನ ಅಲ್ಲಿಗೆ ಬಿಟ್ಟು ನೀವು ನಿಮ್ಮ ಕೆಲಸಗಳನ್ನ ನೋಡ್ಕೊಬೇಕು ಅಂತ ನಿಮಗೆ ತೋರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರಿಂದ ನಿಮಗೆ ಏನೂ ಪ್ರಯೋಜನ ಆಗೋದಿಲ್ಲ. ಅಂದರೆ ನೀವು ಆ ಒಂದು ರಿಲೇಷನ್ಶಿಪ್ನ ನೀವು ಎಷ್ಟೇ ಸರಿ ಮಾಡೋಕ್ಕೆ ಹೋದರೂ ಕೂಡ ಆ ಒಂದು ರಿಲೇಷನ್ಶಿಪ್ ಸರಿ ಆಗೋದಿಲ್ಲ. ಈ ಒಂದು ಕಾರಣದಿಂದಾಗಿ ಅದರ ಯೋಚನೆಯನ್ನು ಬಿಟ್ಟು ನೀವು ಮುನ್ನುಗ್ಗಬೇಕು, ನಿಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಈ ಒಂದು ಪ್ರಿಡಿಕ್ಷನ್ ನಿಮಗೆ ತೋರಿಸ್ತಾ ಇದೆ. ಹೀಗೆ ಆಗಿರುತ್ತೆ ಅಂತ ನೀವು ತಿಳ್ಕೊಳ್ಳೋದು ಬೇಡ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಲಾಸಸ್ ಆಗಿರುತ್ತೆ, ಅಥವಾ ಏನೋ ಒಂದು ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ, ಅದನ್ನು ನೀವು ಮರೆತು ನೀವು ಹೊಸ ಜೀವನವನ್ನು ನೀವು ಶುರು ಮಾಡುವಂಥ ಒಂದು ಯೋಜನೆಗಳನ್ನ ಮಾಡ್ಕೊಬೇಕು ಅಂತ ಈ ಒಂದು ಪ್ರಿಡಿಕ್ಷನ್ ಅನ್ನೋದು ನಿಮಗೆ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ನೀವು ರಿಲೇಷನ್ಶಿಪ್ನೇ ನೀವು ರಿಲೇಟ್ ಮಾಡ್ಕೊಬೇಕು ಅಂತ ಇಲ್ಲ. ಸೊ ಇದು ಅರ್ಥ ಆಗಿದೆ ಅಂತ ನಿಮಗೆ ಅಂದ್ಕೊಳ್ತೀನಿ. ಸೊ ಯೂನಿವರ್ಸೇ ನಿಮಗೆ ಈ ಒಂದು ಮೆಸೇಜನ್ನು ಕೊಡ್ತಾ ಇದೆ. ಅಂದರೆ ನೀವು ಇದರಿಂದ ಏನು ಅರ್ಥ ಮಾಡ್ಕೊಬೇಕು ಅಂದರೆ ಈ ಒಂದು ದುಃಖದಿಂದ, ಅಂದರೆ ಯಾವುದೇ ವಿಚಾರದಲ್ಲಿ ನಿಮಗೆ ದುಃಖ ಇದ್ದರೂ ಕೂಡ ಈ ಒಂದು ದುಃಖದಿಂದ ನೀವು ಮೂವ್ ಆನ್ ಆದ್ರಿ ಅಂದರೆ ನಿಮಗೆ ಮುಂದೆ ಬರುವಂಥ ಒಂದು ದಿನಗಳಲ್ಲಿ ಸಾಕಷ್ಟು ಒಳ್ಳೆಯ ಒಂದು ದಿನಗಳು ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಯೂನಿವರ್ಸೇ ನಿಮಗೆ ಈ ಒಂದು ಮೆಸೇಜ್ ಕೊಡ್ತಿರೋದ್ರಿಂದ ಯಾವುದೇ ವಿಚಾರದಲ್ಲಾದರೂ ಆಗಲಿ, ನಿಮಗೆ ಕೆಲಸದಲ್ಲಾದರೂ ಆಗಲಿ, ಅಥವಾ ನೀವು ವ್ಯಾಪಾರದಲ್ಲಾದರೂ ಆಗಲಿ, ನೀವು ಏನೇ ಒಂದು ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಅದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಒಂದು ದುಃಖವನ್ನು ನೀವು ಮರೆತು ಮುನ್ನುಗ್ಗಬೇಕು ಅಂತಲೇ ನಾನು ನಿಮಗೆ ಸಜೆಷನ್ನ ಮಾಡ್ತೀನಿ. ಸೊ ಇದಿಷ್ಟು ಪ್ರಿಡಿಕ್ಷನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ರಿಲೇಟ್ ಮಾಡ್ತಿದ್ದೀರಾ ಅಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಿಮಗೆ ನಿಮ್ಮ ಲೈಫ್ಗೆ ರಿಲೇಟ್ ಆಗ್ತಿದೆ ಅಂದರೆ ನಮಗೆ ಹೌದು ನಮಗೆ ಆಗ್ತಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಅಥವಾ ಆಗ್ತಿಲ್ಲ ಅಂದರೂ ಕೂಡ ನೀವು ಅದನ್ನು ಟೆನ್ಷನ್ ಮಾಡ್ಕೊಂಬಿಡಿ. ನೀವು ಒಂದಕ್ಕೆ ನಿಮ್ಗೆ ರಿಲೇಟ್ ಆಗ್ತಿದೆ ಅಂದರೆ ಅದನ್ನು ಬೇಕಾದ್ರೆ ತೊಗೊಬೋದು. 2ಕ್ಕೆ ರಿಲೇಟ್ ಆಗ್ತಿದೆ ಅಂದರೆ ಅದಕ್ಕೆ ಬೇಕಾದ್ರೆ ನೀವು ನಿಮ್ಮ ಲೈಫ್ಗೆ ರಿಲೇಟನ್ನು ಮಾಡ್ಕೊಬೋದು. ಇನ್ನು ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಇಷ್ಟವಾದಂಥ ಒಂದು ದೇವರ ಒಂದು ಇಷ್ಟವಾದಂಥ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಅದರ ಜೊತೆಗೆ ಮುಂಚೆನೇ ಹೇಳಿದಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ನೀವು ಆ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ನಮ್ಮ ಒಂದು ವಾಟ್ಸಪ್ ಚಾನಲ್ಗೂ ಕೂಡ ನೀವು ಜಾಯ್ನ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.